ನದಿ ರಸ್ತೆಯಂತೆ ಬದಲಾಗಿದೆ. ನೀರು ಭೋರ್ಗರೆದು ಹರಿಯುತ್ತಿದೆ. ಬೆಟ್ಟದಿಂದ ನುಗ್ಗಿ ಬಂದ ಪ್ರವಾಹ ದೇಗುಲಕ್ಕೆ ದಿಗ್ಬಂಧನ ವಿಧಿಸಿದೆ. ಅರ್ಧ ದೇಗುಲವೇ ಮುಳುಗಿ ಹೋಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ರಣಮಳೆ ಆರ್ಭಟಿಸಿದೆ. ಬೆಟ್ಟದಿಂದ ನುಗ್ಗಿ ಬಂದ ನೀರು ದೇವರಿಗೆ ದಿಗ್ಬಂಧನ ವಿಧಿಸಿದೆ. ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮನ ದೇಗುಲದ ಗರ್ಭಗುಡಿಯಲ್ಲಿ 3 ಅಡಿ ನೀರು ನಿಂತಿದೆ. ಮಳಿಗೆಗಳೆಲ್ಲವೂ ಜಲಾವೃತವಾಗಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿದು ಗುಡ್ಡಕ್ಕೆ ಹೋಗುವ ರಸ್ತೆ ಸಂಚಾರ ಬಂದಾಗಿದೆ. ಅತ್ತ ಉಗರಕೊಳ ಗ್ರಾಮದ ಕಾಲೋನಿ ರಸ್ತೆಯಲ್ಲಿ ನೀರು ನದಿಯಂತೆ ಹರಿದು 2 ಬೈಕ್ ಕೊಚ್ಚಿ ಹೋಗಿವೆ. ಇನ್ನು ಗೋಕಾಕ್ನ ಸೋಮವಾರಪೇಟೆ ರಸ್ತೆಯಲ್ಲಿ ಪಾರ್ಕ್ ಮಾಡಿದ್ದ ಕಾರಿನ ಮೇಲೆ ಗೋಡೆ ಕುಸಿದು ಬಿದ್ದಿದೆ. ಕಾರಿನಲ್ಲಿ ಯಾರೂ ಇಲ್ಲದಿದ್ದರಿಂದ ಭಾರಿ ಅನಾಹುತ ತಪ್ಪಿದೆ. ಅತ್ತ ರಾಮದುರ್ಗದ ಕಿಲ್ಲತೋರಗಲ್ನಲ್ಲಿ ನಡು ರಸ್ತೆಯಲ್ಲಿ ಬೃಹತ್ ಕಲ್ಲು ಬಂಡೆಗಳು ಉರುಳಿ ಬಿದ್ದಿವೆ. ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಊಟ ಮಾಡಿ ಮಲಗೋಕೆ ಮುಂದಾಗಿದ್ದವರು ಮಳೆಯಿಂದಾಗಿ ನಿದ್ದೆ ಇಲ್ಲದ ರಾತ್ರಿ ಕಳೆದಿದ್ದಾರೆ. ಮಳೆ ಆರ್ಭಟಕ್ಕೆ ನರಕವೇ ಸೃಷ್ಟಿಯಾಗಿದೆ. ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಕೊಕನೂರು ಪಟ್ಟಣದ 12ನೇ ವಾರ್ಡ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಕೊಕನೂರು ಪಟ್ಟಣದ ಗಾಂಧಿನಗರದಲ್ಲಿ ಮನೆಗಳಿಂದ ನೀರು ಹೊರಹಾಕಲು ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ. ಇತ್ತ ವಿಜಯಪುರದಲ್ಲೂ ಮಳೆಯಿಂದಾಗಿ ಭಾರಿ ಅವಾಂತರವೇ ನಡೆದು ಹೋಗಿದೆ. ಸ್ಟೇಷನ್ ರಸ್ತೆ, ಶಾಪೇಟೆ, ರಾಮನಗರ, ಲಕ್ಷ್ಮಣ ನಗರ, ಫಿರ್ದೋಸ್ ನಗರ ಸೇರಿ ಕೆಲ ಏರಿಯಾಗಳಿಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶದ ಮನೆಗಳು ಸಂಪೂರ್ಣ ಜಲಾವೃತವಾಗಿದೆ. ಧಾರವಾಡದಲ್ಲೂ ಮಳೆ ಆರ್ಭಟ ಮುಂದುವರಿದಿದೆ. ಧಾರವಾಡದ ನವಲಗುಂದದ ಅಗಳವಾಡಿ ಗ್ರಾಮದ ಕೆರೆಯ ಕೋಡಿ ಹರಿದಿದೆ. ಮಳೆ ಹೆಚ್ಚಾದರೆ ಮನೆಗಳು ಜಲಾವೃತವಾಗುವ ಆತಂಕದಲ್ಲಿ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಇತ್ತ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ರೈಲ್ವೆ ಅಂಡರ್ ಪಾಸ್ ಜಲಾವೃತವಾಗಿದೆ. ಶ್ರೀನಿವಾಸಪುರ ಚಿಂತಾಮಣಿ ಮುಖ್ಯ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಅವೈಜ್ಞಾನಿಕ ಅಂಡರ್ ಪಾಸ್ ಈ ಅವ್ಯವಸ್ಥೆಗೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ತಡರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ಕರಜಗಿ ಮಣ್ಣೂರ ರಸ್ತೆ ಜಲಾವೃತವಾಗಿದೆ. ಅಫಜಲಪುರ ತಾಲೂಕಿನ ಕರಜಗಿ ಹಾಗೂ ಮಣ್ಣೂರ ರಸ್ತೆ ಸಂಪರ್ಕ ಕಡಿತವಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದೆ. ಗ್ರಾಮದ ಮಧ್ಯೆ ಇರೋ ಕಿರುಹಳ್ಳ ತುಂಬಿ ನೀರು ರಸ್ತೆಗೆ ಬಂದಿದೆ. ಹೆದ್ದಾರಿಯಲ್ಲೇ ನದಿಯಂತೆ ಭೋರ್ಗರೆಯುತ್ತಿರುವ ಪ್ರವಾಹ, ನೀರಿನ ರಭಸಕ್ಕೆ ತೇಲ್ತಾ ಇರುವ ಕಾರುಗಳು, ನೆಲಮಹಡಿಯಲ್ಲಿರುವ ಇಡೀ ಪಾರ್ಕಿಂಗ್ಗೆ ಮಳೆ ನೀರು ನುಗ್ಗಿದ್ದು ಜಲಸಮಾಧಿಯಾಗಿರುವ 10 ವಾಹನಗಳು. ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ ಜಲಪ್ರಳಯವನ್ನೇ ಸೃಷ್ಟಿಸಿರುವ ಮಳೆಯ ಅಬ್ಬರ ಇದು. ನಗರದ ಕಾಜಗೂಡ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಅತಿ ಹೆಚ್ಚು ವರುಣಾರ್ಭಟ ದಾಖಲಾಗಿದೆ. ಹೈದರಾಬಾದ್ನ ಕೊತ್ತಪೇಟ್ನಲ್ಲಿ ಹೆದ್ದಾರಿಯಲ್ಲೇ ಪ್ರವಾಹ ರಭಸದಿಂದ ಹರಿತಾ ಇದ್ದು ಅಂಗಡಿ ಮಾಲೀಕರು ಹೊರಗೆ ಕಾಲಿಡಲಾಗದೆ ದುಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಅಪಾರ್ಟ್ಮೆಂಟ್ ಗೇಟ್ನೊಳಕ್ಕೂ ಪ್ರವಾಹ ನುಗ್ಗಿದ್ದು ರಸ್ತೆಯಲ್ಲಿದ್ದ ದ್ವಿಚಕ್ರ ವಾಹನಗಳೆಲ್ಲ ಪ್ರವಾಹ ಪಾಲಾಗಿವೆ. ಇನ್ನೊಂದೆಡೆ ಫ್ಲೈಓವರ್ ಕೆಳಭಾಗದ ರಸ್ತೆಯೂ ಸಂಪೂರ್ಣವಾಗಿ ಜಲಮಯವಾಗಿದ್ದು ಅನೇಕ ಕಾರುಗಳು ನೀರಿನ ರಭಸಕ್ಕೆ ತೇಲಾಡಿವೆ. ಇನ್ನು ಫ್ಲೈಓವರ್ ಮೇಲ್ಭಾಗದಲ್ಲೂ ಭಾರೀ ಪ್ರಮಾಣದ ಮಳೆ ನೀರು ಸಂಗ್ರಹವಾಗಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ನಿಂತಿರುವ ವಾಹನಗಳು, ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್, ಮೇಲ್ಸೇತುವೆ ಮೇಲೂ ಸಾವಿರಾರು ಕಾರು, ಬೈಕ್ಗಳು. ಹೈದರಾಬಾದ್ನಾದ್ಯಂತ ರಣಮಳೆ ಸೃಷ್ಟಿಸಿರುವ ಅವಾಂತರಗಳಿವು. ಕೆರೆಗಳನ್ನು ಆಕ್ರಮಿಸಿಕೊಂಡು ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ಮಳೆ ನೀರು ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಮಾಡದೇ ಇರೋದೇ ಈ ಎಲ್ಲ ಅವಘಡಗಳಿಗೆ ಕಾರಣ. ಹೈದರಾಬಾದ್ನಲ್ಲಿ ಹಿಮಾಯತ್ ಸಾಗರ್ ಜಲಾಶಯಕ್ಕೂ ಒಳಹರಿವು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿದ್ದು ಡ್ಯಾಂನ 1 ಗೇಟನ್ನು 1 ಅಡಿಯಷ್ಟು ಎತ್ತಿ ನೀರನ್ನ ಮೇಸಿ ನದಿಗೆ ಹರಿಬಿಡಲಾಗಿದೆ. ಇದರಿಂದಾಗಿ ಮುಸಿ ನದಿ ತೀರದ ಪ್ರದೇಶಗಳಲ್ಲಿ ಪ್ರವಾಹ ಅಪ್ಪಳಿಸೋ ಭೀತಿ ಉಂಟಾಗಿದ್ದು ಜನ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಘೋಷಿಸಿದ್ದಾರೆ.
ಮತ್ತೊಂದೆಡೆ ತೆಲಂಗಾಣದ ಯಾದಾದ್ರಿ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ನಾಲೆಗಳೆಲ್ಲ ಅಪಾಯದ ಮಟ್ಟ ಮೀರಿ ಹರಿತಿವೆ. ಇದರ ನಡುವೆ 4 ಜನರಿದ್ದ ಕಾರೊಂದು ನಿಯಂತ್ರಣ ತಪ್ಪಿ ಪ್ರವಾಹಕ್ಕೆ ಬಿದ್ದು ಕೊಚ್ಚಿ ಹೋಗಿದೆ. ಕಡೆಗೆ ಸ್ಥಳೀಯರು ಹಗ್ಗದ ಸಹಾಯದಿಂದ 4ರನ್ನು ರಕ್ಷಿಸಿದ್ದಾರೆ. ಹೈದರಾಬಾದ್ನ ನಗರ ಪ್ರದೇಶದಲ್ಲಿ ಆತಂಕವನ್ನೇ ಸೃಷ್ಟಿಸಿರುವ ಪ್ರವಾಹ ಮಣಿಕೊಂಡ ಪ್ರದೇಶದಲ್ಲಿ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ವಂಶಿ ರೆಸಿಡೆನ್ಸಿ, ಇವಿವಿ ಕಾಲೋನಿ ಸೇರಿದಂತೆ ಅನೇಕ ಕಾಲೋನಿಗಳಿಗೆ ನೀರು ನುಗ್ಗಿದೆ. ಮನೆಗಳಿಂದ ಹೊರಬರಲಾಗದೆ ನಿವಾಸಿಗಳು ತತ್ತರಿಸಿದ್ದು, ಪಕ್ಕದ ಮನೆಯ ಮೇಲಿನಿಂದ ಬರುವ ದುಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳಲ್ಲಿ ನಿಲ್ಲಿಸಿದ್ದ ಕಾರು, ಬೈಕ್ಗಳು ಪ್ರವಾಹ ಪಾಲಾಗಿವೆ. 10 ವಾಹನಗಳು ಓಡಾಡ್ತಿರುವಾಗಲೇ ಸೇತುವೆಯ ಭಾಗ ದಿಢೀರ್ ಧ್ವಂಸಗೊಂಡ ದೃಶ್ಯ ನೋಡಿ. ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿರೋ ಮುಲ್ಲಂಪಲ್ಲಿಯಲ್ಲಿ ಸೇತುವೆ ಕಣ್ಣೆದುರೇ ನಾಮಾವಶೇಷಗೊಂಡಿದೆ. ಟ್ರಕ್ ಒಂದು ಪಾಸಾದ ಮರುಕ್ಷಣವೇ ಭಾರೀ ಮಣ್ಣಿನ ಸಮೇತ ಸೇತುವೆಯ ಭಾಗ ಕುಸಿದು ಬಿದ್ದಿದ್ದು ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ತಕ್ಷಣ ಎಚ್ಚೆತ್ತ ಪೊಲೀಸರು ಈ ಸೇತುವೆ ಮೇಲೆ ವಾಹನಗಳು ಓಡಾಡದಂತೆ ಮಾರ್ಗ ಬದಲಾಯಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹುತ್ತಿದ್ದಾಗಿ ಅನಾಮಿಕ ದೂರುದಾರ ತಪ್ಪೊಪ್ಪಿಕೊಂಡ ಪ್ರಕರಣ ಸಂಬಂಧ ಶುಕ್ರವಾರ 13ನೇ ಪಾಯಿಂಟ್ ಬದಲಿಗೆ 15ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಟೀಮ್ ಅಸ್ಥಿಪಂಜರಕ್ಕಾಗಿ ಶೋಧವನ್ನ ನಡೆಸಿತು. ಕಲ್ಲೇರಿ ಪಕ್ಕದ ಬೊಳಿಯಾರ್ ಗ್ರಾಮದ ಗೋಕ್ರಂಥಾರ್ ಪ್ರದೇಶದಲ್ಲಿ ನೇತ್ರಾವತಿ ನದಿ ಪಕ್ಕದಲ್ಲೇ ಈ 15ನೇ ಪಾಯಿಂಟ್ ಇದೆ. ಶುಕ್ರವಾರ ಮಾಸ್ಕ್ ಮ್ಯಾನ್ ಜೊತೆಗೆ ದಟ್ಟ ಕಾಡಿನ ಒಳಗಿರುವ 15ನೇ ಪಾಯಿಂಟ್ನತ್ತ ತೆರಳಿದ 50ಕ್ಕೂ ಹೆಚ್ಚು ಜನರ ತಂಡ ಅಸ್ಥಿಪಂಜರಕ್ಕಾಗಿ ಶೋಧ ನಡೆಸಿತು. ಸಂಜೆವರೆಗೂ ಅರ್ತ್ ಮೂವರನ್ನ ಬಳಸಿ ಶೋಧ ನಡೆಸಿದ್ರೂ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ. ಅನಾಮಿಕ ದೂರುದಾರ ತೋರಿಸಿರುವ 13ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಶೋಧಕ್ಕೆ ಜಿಪಿಆರ್ ಬಳಸಲು ಎಸ್ಐಟಿ ತೀರ್ಮಾನಿಸಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾಗಿ ಅನಾಮಿಕ ತಪ್ಪೊಪ್ಪಿಕೊಂಡ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಅನಾಮಿಕ ದೂರುದಾರನ ದೂರನ್ನ ಎಸ್ಐಟಿ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಿದ್ದಾರೆ. 1995ರಿಂದ 2014ರವರೆಗೆ ದೂರುದಾರನ ಜೊತೆ ಕೆಲಸ ಮಾಡ್ತಿದ್ದವರನ್ನ ಎಸ್ಐಟಿ ಪತ್ತೆ ಹಚ್ಚಿದೆ. ಸಫಾಯಿ ಕರ್ಮಚಾರಿಗಳಾಗಿ ಕೆಲಸ ಮಾಡಿದ್ದ ತಮಿಳುನಾಡು ಮೂಲದ 5ರನ್ನ ಎಸ್ಐಟಿ ಪತ್ತೆ ಹಚ್ಚಿದೆ ಎನ್ನಲಾಗಿದೆ. ಪತ್ತೆ ಹಚ್ಚಿದ 5ರಿಂದಲೂ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವ ಎಸ್ಐಟಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಪಡೆದ ಹಳೆ ದಾಖಲೆಗಳನ್ನ ಮುಂದಿಟ್ಟು ತನಿಖೆಯನ್ನ ನಡೆಸ್ತಾ ಇದೆ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಹಾಕಿದ್ದ ಪ್ರಕರಣದ A1 ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಆರ್ ಪುರಂ ಮೂಲದ ಪ್ರಮೋದ್ ಗೌಡರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಒಂದೇ ಕಂಪನಿಯಲ್ಲಿ ಜೋಡಿಗಳಿದ್ರೆ ಕೆಲಸದ ಕಡೆ ಗಮನ ಕಡಿಮೆ ಆಗುತ್ತೆ ಅನ್ನೋದು ಸಾಮಾನ್ಯ ಮಾತು. ಆದ್ರೆ ಅಮೆರಿಕದ ಕಂಪನಿಯೊಂದು ಇಂತಹ ವಾದಕ್ಕೆ ತದ್ವಿರುದ್ಧ ನಿರ್ಧಾರ ತೆಗೆದುಕೊಂಡಿದೆ. ಕ್ಲೂಲಿ ಎನ್ನುವ ಟೆಕ್ ಕಂಪನಿ ಸಹೋದ್ಯೋಗಿಯನ್ನ ಡೇಟ್ ಮಾಡಿದ್ರೆ 43,000 ಬೋನಸ್ ನೀಡ್ತಿದೆ. ಇಷ್ಟು ಮಾತ್ರವಲ್ಲ, ಒಬ್ರು ಎಷ್ಟು ಜನರ ಜೊತೆಗಾದ್ರೂ ಡೇಟ್ ಮಾಡಬಹುದು. ಅದೆಷ್ಟು ಬಾರಿ ಸಂಬಂಧ ಬೆಳೆಸ್ತಾರೋ ಅಷ್ಟು ಬಾರಿಯೂ ಬೋನಸ್ ಸಿಗಲಿದೆ. ಆದ್ರೆ ಕೊನೆಗೆ ಉದ್ಯೋಗಿ ಹಾಗೂ ಸಹೋದ್ಯೋಗಿ ಸಂತೋಷವಾಗಿದ್ರೆ ಮಾತ್ರ ಬೋನಸ್ ಅಂತ ಟ್ವಿಸ್ಟ್ ಕೊಟ್ಟಿದೆ.